ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ವ್ಯೂವರ್ಸ್. ಇವತ್ತು ನಾವು ಒಂದು ವಿಶೇಷವಾಗಿರುವಂತಹ ಜಲಪಾತದ ಬಗ್ಗೆ ತಿಳ್ಕೊಳ್ಳೋಣ. ಈ ಜಲಪಾತ ಎಲ್ಲಿದೆ ಅಂತ ನೋಡೋಕ್ಕೆ ಮುಂಚೆ ನೋಡಿ ಹೇಗಿದೆ ಜಲಪಾತದ ಸುತ್ತಮುತ್ತಲಿನ ಪ್ರದೇಶ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನಿಂತಿರುವಂಥ ಈ ಜಲಪಾತ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಮಳೆಗಾಲದಲ್ಲಿ ಹೋಗೋಕ್ಕೆ ಅಲೋ ಇರೋದಿಲ್ಲ, ಆದರೆ ಮಳೆಗಾಲ ಕಡಿಮೆ ಆದಾಗ ಹೋಗೋದಕ್ಕೆ ಪರ್ಮಿಷನ್ ಇದೆ. ಇದು ಬೆಂಗಳೂರಿಂದ 334 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಈಗೇನು ನಾವು ನೋಡ್ತಾ ಇದ್ದೀವಿ ನೋಡಿ ಜಲಪಾತ ಇದೆ, ಈ ಜಲಪಾತ ಉತ್ತರಕ್ಕೆ 334 ಕಿಲೋಮೀಟ್ರ್ ಆಗುತ್ತೆ. ಮಂಗಳೂರಿಂದ 115 ಕಿಲೋಮೀಟ್ರ್ ಆಗುತ್ತೆ. ಯಾಕಂದರೆ ಇದು ಪಶ್ಚಿಮ ಘಟ್ಟದ ಭಾಗ ಕರಾವಳಿಗೂ ಹೊಂದಿಕೊಂಡಂತೆ ಇರೋದರಿಂದ ಮಂಗಳೂರಿಗೆ ಹತ್ತಿರ ಆಗುತ್ತೆ, ಬೆಂಗಳೂರಿಗೆ ದೂರ ಆಗುತ್ತೆ. ಈ ಜಲಪಾತಕ್ಕೆ ಮುಂಚೆ ಎಲ್ಲ ರೋಡ್ ಸರಿಯಾಗಿ ಇರಲಿಲ್ಲ, ಇವಾಗೆಲ್ಲ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಜಲಪಾತನ ಅಭಿವೃದ್ಧಿ ಮಾಡಿ ಪ್ರವಾಸಿಗರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂದಹಾಗೆ ಈ ಜಲಪಾತ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಿಗ್ಗಾ ಎಂಬ ಗ್ರಾಮದಿಂದ ಸ್ವಲ್ಪ ದೂರ ಹೋಗಬೇಕು. ಕಿಗ್ಗಾ ಗ್ರಾಮದಿಂದ ಸಿರಿಮನೆ ಅಂತ ಒಂದು ಗ್ರಾಮ ಸಿಗುತ್ತೆ. ಕಿಗ್ಗಾಯಿಂದ ಮುಂದೆ, ಕಿಗ್ಗಾಯಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಸಿರಿಮನೆ ಅಂತೇಳಿ. ಸಿರಿಮನೆ ಆಲ್ಮೋಸ್ಟ್ ಕೆಲವರಿಗೆಲ್ಲ ಗೊತ್ತಿರುತ್ತೆ, ಸಿರಿಮನೆ ಬಗ್ಗೆ ಕೆಲವರಿಗೆಲ್ಲ ಗೊತ್ತಿರುತ್ತೆ. ಹೋಗಿ ಸಾಧ್ಯವಾದರೆ ಭೇಟಿ ನೀಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಟೇಕ್ ಕೇರ್, ಬೈ ಬೈ.